ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 19ಕ್ಕೆ ನೇಮಕವಾದ ರಾತ್ರಿಯಾಗೀತೆ. ನಾನು ಕಣ್ಣೀರಿನಿಂದ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನನ್ನು ಎಚ್ಚರಿಸಿದೆನೆಂದು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 31ನೇ ವಚನ. ಇಲ್ಲಿ ಪ್ರೀತಿಯ ಅಪೊಸ್ತಲನು ತಾನು ಬೀಳ್ಕೊಡುವಾಗ ಎಫೆಸ ಸಭೆಯವರ ಹಿರಿಯರು ಆತನು ಯೆರೂಸಲೇಮಿಗೆ ಹಡಗಿನಲ್ಲಿ ಪ್ರಯಾಣ ಮಾಡುವುದಕ್ಕೆ ಮುಂಚೆ ಆತನಿಗೆ ವಿದಾಯ ಹೇಳಲು ಬರುತ್ತಾರೆ ಮತ್ತು ತಾನು ಬೀಳ್ಕೊಡುವಾಗ ಹೇಳುವ ಆಲೋಚನೆಯನ್ನು ಹೊಂದಿಕೊಳ್ಳುತ್ತಾರೆ. ಇದು ಆತನ ನಂಬಿಗಸ್ತಿಕೆ ಮತ್ತು ಯೋಗ್ಯವಾದ ಉದಾಹರಣೆಯಾಗಿದ್ದು ನಾವು ಅನುಕರಣೆ ಮಾಡುವುದಕ್ಕೆ ಇನ್ನೊಂದು ವಿಷಯವಾಗಿದೆ. ಆತನು ಅವರಿಗೆ ಹೀಗೆ ಹೇಳುತ್ತಾನೆ, ನೀವು ನನ್ನ ಮುಖವನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂದು ನನಗೆ ಗೊತ್ತಿದೆ. ಆದುದರಿಂದ ಈ ದಿನ ನನ್ನ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಅದೇನೆಂದರೆ, ಎಲ್ಲ ಮನುಷ್ಯರ ರಕ್ತದ ಹೊಣೆಯಿಂದ ನಾನು ಮುಕ್ತನಾಗಿದ್ದೇನೆ. ಆತನು ಪ್ರವಾದಿಯಾದ ಯೆಹೆಜ್ಕೇಲನು ಸೂಚಿಸಿರುವಂತೆ ತಾನು ಕರ್ತನ ಸೇವಕನಾಗಿದ್ದು ತನ್ನ ಸ್ವಂತ ಜವಾಬ್ದಾರಿಯನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಮಾತನ್ನು ಅವರಿಗೆ ಹೇಳಿದನು. ಯೆಹೆಜ್ಕೇಲ 33ನೇ ಅಧ್ಯಾಯ 7-9ನೇ ವಚನ. ದೇವರ ಆಲೋಚನೆಯನ್ನು ನಿಮ್ಮೆಲ್ಲರಿಗೂ ತಿಳಿಸುವುದಕ್ಕೆ ನಾನು ಸ್ವಲ್ಪವೂ ಹಿಂಜರಿಯಲಿಲ್ಲ. ಪೌಲನು ಸತ್ಯದ ವಿಷಯದಲ್ಲಿ ಯಾವ ರಾಜಿಯನ್ನೂ ಸಂಧಾನವನ್ನು ಮಾಡಿಕೊಳ್ಳಲಿಲ್ಲ. ಯೆಹೂದ್ಯರಾಗಲಿ ಅನ್ಯರಿಗಾಗಲಿ ಸತ್ಯವನ್ನು ಮತ್ತು ಮನುಷ್ಯರ ತತ್ವಶಾಸ್ತ್ರವನ್ನು ಅಧಿಕ ಸ್ವಾರಸ್ಯವಾಗಿರಲೆಂದು ಮಿಶ್ರಣ ಮಾಡಲಿಲ್ಲ ಅಥವಾ ತಪ್ಪಿಸಿಕೊಳ್ಳಲಾಗದೇ ಇರುವ ಹಿಂಸೆಯನ್ನು ತಡೆಗಟ್ಟಲು ಆತನು ಹಾಗೆ ಮಾಡಲಿಲ್ಲ. ಈ ಸನ್ನಿವೇಶದಲ್ಲಿ ಇಂತಹ ಸಾಕ್ಷಿಯನ್ನು ಹೊಂದಿರುವ ಒಬ್ಬ ಕ್ರೈಸ್ತ ಬೋಧಕನು ನಿಜವಾದ ಕಲ್ವಾರಿ ಶಿಲುಬೆಯ ಸೈನಿಕನಾಗಿದ್ದಾನೆ ಎಂಬುದೇ. ಆಮೆನ್.